यन्तं गुरूणां येन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हम्म। लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಇಲ್ಲಿ ಅಂದ್ರೆ ವಾಯುಸ್ಪರ್ಶಃ ಅಪಿ ತ್ವಚಃ ವಿಷಯಃ ವಾಯುಸ್ತು ಸ್ಪರ್ಶಾನುಮೇಯಃ ಅಂತ ನೋಡಿದ್ದೀವಿ. ವಾಯುವಿನ ಗುಣ ಅದು ಸ್ಪರ್ಶ ಹಾಗೆ ಅಂತ. ಹೇಗೆ ಆಕಾಶದ ಗುಣ ಶಬ್ದವೋ ಅದೇ ತರ ವಾಯುವಿನ ಗುಣ ಸ್ಪರ್ಶ. ಹ್ಮ್. ಆ ವಾಯುವಿನ ಗುಣ ಸ್ಪರ್ಶ. ಆ ಸ್ಪರ್ಶದಿಂದ ನಾವು ವಾಯು ಇದೆ ಗಾಳಿ ಇದೆ ಹಾಗೆ ಅಂತ ನಾವು ಅನುಮಾನವನ್ನು ಮಾಡಬೇಕು ಹಾಗೆ ಅಂತ ಹೇಳಿದ್ರು. ಹಿಂದೆ ನೋಡಿದ್ದೀವಿ ನಾವು. ಅಲ್ಲಿದೆ ನೋಡಿ, ವಾಯುಸ್ತು ಸ್ಪರ್ಶಾನುಮೇಯ ಹಾಗೆ ಅಂತ. ಅದರ ಒಂದು ವಿಚಾರವನ್ನ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇಲ್ಲಿ. ತಥಾ ಹಿ ಯೋಯಂ ವಾಯೌ ವಾತಿ ಸತಿ ಅನುಷ್ಣಾಶೀತಸ್ಪರ್ಶಃ ಉಪಲಭ್ಯತೆ ಸಹ ಸ್ಪರ್ಶಃ ಕ್ವಚಿತ್ ಆಶ್ರಿತಃ ಗುಣತ್ವಾತ್ ರೂಪವತ್ ಹಾಗೆ ಅಂತ. ಅಂದ್ರೆ ಅನುಮಾನವನ್ನ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಅನುಮಾನದಿಂದ ಸ್ಪರ್ಶದ ಮೂಲಕ ವಾಯು ಇದೆ ಹಾಗೆ ಅಂತ. ಅನುಮಾನ ಅಂದ್ರೆ ನಾವು ನೋಡಿದ್ದೀವಲ್ವಾ. ಹ್ಮ್. ಪರ್ವತೋ ವನ್ಯಮಾನ್ ಧೂಮತ್ವಾತ್ ಹಾಗೆ ಅಂತ. ಧೂಮ ಇರುವುದರಿಂದ ಧೂಮಾತ್ ಅಂತ. ಪರ್ವತೋ ವನ್ಯಮಾನ್ ಧೂಮಾತ್, ಧೂಮ ಇರುವುದರಿಂದ ಪರ್ವತ ವನ್ನಿ ಉಳ್ಳದ್ದಾಗಿದೆ ಹಾಗೆ ಅಂತ. ಅದೇ ತರ ಅನುಮಾನದ ಮೂಲಕ ಅನುಮಾನ ಮಾಡಬೇಕು ಅಂದ್ರೆ ನಮಗೆ ಒಂದು ವ್ಯಾಪ್ತಿ ಗೊತ್ತಿರಬೇಕು. ಈ ಧೂಮಾನುಮಾನದಲ್ಲಿ ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಇದೆ ಅಂತ ನಮಗೆ ವ್ಯಾಪ್ತಿ ಜ್ಞಾನ ಗೊತ್ತಿರಬೇಕು. ವ್ಯಾಪ್ತಿ ಜ್ಞಾನ ಗೊತ್ತಿಲ್ಲ ಅಂದ್ರೆ ಅನುಮಿತಿ ಹುಟ್ಟೋದಿಲ್ಲ, ಅನುಮಾನದಿಂದ ಜ್ಞಾನ ಹುಟ್ಟೋದಿಲ್ಲ. ಎಲ್ಲಿ ಯಾಕೆ ಅಡಿಗೆ ಮನೆಯೆಲ್ಲ ನೋಡಿದ್ದೀವಿ ನಾವು, ಎಲ್ಲಿ ಹೊಗೆ ಇದೆ ಅಲ್ಲಿ ಅಗ್ನಿ ಇದ್ದೇ ಇರ್ತದೆ ಅಂತ. ಆ ವ್ಯಾಪ್ತಿ ಜ್ಞಾನ ಬೇಕು. ಆ ವ್ಯಾಪ್ತಿ ಜ್ಞಾನ ಇಟ್ಟುಕೊಂಡು ಈಗ ನಾವು ಧೂಮವನ್ನ ಕಾಣ್ತೀವಿ ಪರ್ವತದ ಮೇಲೆ, ಅಗ್ನಿ ಇದೆ ಅಂತ ನಾವು ಜ್ಞಾನವನ್ನ ಪಡಿತೀವಿ. ಇದನ್ನ ಅನುಮಿತಿ ಅಂತ ಕರಿತೀವಿ. ಅದೇ ತರ ಆ ಇಲ್ಲಿ ಪ್ರಕೃತ ನಮಗೆ ಅಲ್ಲಿ ಹೇಗೆ ಧೂಮ ಕಂಡಿತ್ತೋ ಅದೇ ತರ ಇಲ್ಲಿ ಸ್ಪರ್ಶ ಆಗ್ತಾ ಇದೆ. ಈಗ ಈ ಸ್ಪರ್ಶ ಎಂಬುದು ಒಂದು ಗುಣ ಅಂತ ನಾವು ಪರಿಗಣಿಸಿದ್ದೇವೆ. ಸ್ಪರ್ಶ ಎನ್ನುವುದು ಗುಣ. ಗುಣ ಅದು ಒಂದು ದ್ರವ್ಯವನ್ನ ಆಶ್ರಯಿಸಿ ಇರುತ್ತದೆ. ಉದಾಹರಣೆಗೆ ಆ ಒಂದು ಬಟ್ಟೆ ಬಣ್ಣ ಅಂತ ಇಟ್ಟುಕೊಳ್ಳೋಣ. ಬಿಳಿ ಬಣ್ಣ ಬಟ್ಟೆಯಲ್ಲಿ ಇದೆ. ಅದು ಒಂದು ಧರ್ಮ. ಅದು ಒಂದು ಗುಣ. ಶೀತತ್ವ ಎನ್ನುವುದು ಸಾರಿ ಶ್ವೇತತ್ವ ಎನ್ನುವುದು ಒಂದು ಗುಣ. ಆ ಧರ್ಮ ಆಗಿದೆ, ಬಟ್ಟೆಯ ಧರ್ಮ ಆಗಿದೆ. ಶ್ವೇತತ್ವ ಇರಬೇಕು ಅಂದ್ರೆ ಅದಕ್ಕೆ ಒಂದು ಅಧಿಕರಣ ಬೇಕಲ್ವಾ, ಒಂದು ದ್ರವ್ಯ ಬೇಕು, ನೂಲು ಬೇಕು. ನೂಲು ಇಲ್ಲದೆ ಬಿಳಿ ಬಣ್ಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ವಾಯು ಸ್ಪರ್ಶ ಇರಬೇಕು ಅಂದ್ರೆ ಅದಕ್ಕೆ ಒಂದು ಆಧಾರ ಬೇಕು. ಯಾವುದರಲ್ಲಿ ಸ್ಪರ್ಶ ಇದೆ ಹಾಗೆ ಅಂತ. ಯಾವುದರಲ್ಲಿ ಇರಬಹುದು ಹಾಗೆ ಅಂದ್ರೆ ಪಂಚಭೂತಗಳನ್ನ ಹೇಳ್ತೀವಿ ನಾವು. ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಹಾಗೆ ಅಂತ. ಇದೇ ತಾನೇ ನಾವು ಕಾಣೋದು ಎಲ್ಲ ಕಡೆ. ಪಂಚಭೂತದಲ್ಲಿ ಯಾವುದು ಅಂತ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ ಏನು ಅಂತ. ಮೊದಲು ಪೃಥ್ವಿಯನ್ನು ತೆಗೆದುಕೊಳ್ಳೋಣ. ಈ ಸ್ಪರ್ಶ ಅದು ಯಾಕೆ ಪೃಥ್ವಿಯಲ್ಲಿ ಇರಬಾರದು, ಪೃಥ್ವಿಯಲ್ಲಿ ಯಾಕೆ ಸ್ಪರ್ಶ ಇರಬಾರದು ಹಾಗೆ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಅಲ್ಲಿ ಉತ್ತರವನ್ನ ಹೇಳ್ತಾ ಇದ್ದಾರೆ. ಯಹ ಅಯಂ ವಾಯು ವಾಯು ವಾತಿ ಸತಿ
ಅನುಷ್ಣ ಶೀತಸ್ಪರ್ಶ ಉಪಲಭ್ಯತೆ ಸಹ ಸ್ಪರ್ಶ ಕ್ವಚಿದಾಶ್ರಿತ. ಆ ಸ್ಪರ್ಶ ಯಾವುದನ್ನಾರು ಆಶ್ರಯಿಸಿ ಇರಬೇಕು. ಯಾಕೆ? ಗುಣತ್ವಾತ್, ಅದು ಗುಣ ಆದ್ದರಿಂದ. ರೂಪವತ್, ಹಾಗೆ. ಈಗ ನೋಡಿ, ಪಟದಲ್ಲಿ ಒಂದು ಘಟವನ್ನು ನೋಡ್ತೀವಿ, ಸಾರಿ, ಒಂದು ಘಟವನ್ನು ನೋಡ್ತೀವಿ. ಅದಕ್ಕೊಂದು ರೂಪ ಇದೆ. ಘಟ ಇಲ್ಲದೆ ರೂಪ ಇರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ರೂಪ ಎನ್ನತಕ್ಕದ್ದು ಒಂದು ಗುಣ. ಶಬ್ದ, ಸ್ಪರ್ಶ, ರೂಪ, ರಸ ಇದೆಲ್ಲವೂ ಗುಣ. ಅದು ಇರಬೇಕು ಅಂದ್ರೆ ಅದಕ್ಕೊಂದು ಘಟ ಬೇಕು. ಘಟ ಇಲ್ಲದೆ ರೂಪ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಘಟದ ರೂಪ ಘಟ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ? ಅಲ್ಲಿ ಒಂದು ಘಟ ಬೇಕು. ಅದೇ ಒಂದು ಆಶ್ರಿತ ಅಂತ ಹೇಳ್ತಾರೆ. ಅದೇ ತರ ಈ ಸ್ಪರ್ಶವೂ ಕೂಡ ಯಾವುದೋ ಒಂದನ್ನು ಆಶ್ರಯಿಸಿದೆ. ಯಾಕೆ? ಗುಣವಾದ್ದರಿಂದ, ರೂಪದಂತೆ. ಅದರಿಂದ ಇಲ್ಲಿ ವ್ಯಾಪ್ತಿ ಏನು? ಯತ್ರ ಧೂಮಃ ತತ್ರ ವನ್ನಿಹಿ ಅಂತ ಧೂಮಾನುಮಾನದಲ್ಲಿ ನಾವು ವ್ಯಾಪ್ತಿಯನ್ನು ನೋಡ್ತೀವಿ. ಅದೇ ತರ ಇಲ್ಲಿ ಏನು ವ್ಯಾಪ್ತಿ? ಯತ್ರ ಗುಣತ್ವಂ ತತ್ರ ದ್ರವ್ಯ ಆಶ್ರಯತ್ವಂ. ಹಾಗೆ ಅಂತ ಎಲ್ಲಿ ಗುಣ ಇದೆಯೋ ಅದು ಯಾವ್ದೋ ಒಂದು ದ್ರವ್ಯವನ್ನ ಆಶ್ರಯಿಸಿಯೇ ಇರಬೇಕು. ಹಾಗೆ ಅಂತ. ಯಾವ್ದದು? ಯಾವ್ದಿರ್ಬಹುದು? ಹಾಗೆ ಅಂದ್ರೆ ಪೃಥಿವಿ ಅಂತ ಮೊದಲು ತೆಗೆದುಕೊಳ್ಳೋಣ. ಆ ದ್ರವ್ಯ ಪೃಥಿವಿ ಯಾಕೆ ಆಗಬಾರದು? ಹಾಗೆಂದ್ರೆ ನಚ ಅಸ್ಯ ಪೃಥಿವಿ ಆಶ್ರಯ. ಈ ಸ್ಪರ್ಶಕ್ಕೆ ಪೃಥಿವಿ ಆಶ್ರಯ ಅಲ್ಲ. ಯಾಕೆ? ಉದ್ಭೂತ ಸ್ಪರ್ಶವತ್ಯಾಹ ಪೃಥಿವ್ಯಾಹ ಉದ್ಭೂತ ರೂಪವತ್ವ ನಿಯಮಾತ್. ಅದು ಪೃಥಿವಿಯಾಗಿದ್ದರೆ ಅದು ಉದ್ಭುತವಾಗಿ ಕಣ್ಣಿಗೆ ಕಾಣಬೇಕು. ಈಗ ನೋಡಿ, ಘಟ. ಹ್ಮ್ ಘಟ, ಅದು ರೂಪ ಇದೆ. ಘಟದ ರೂಪ ಇದೆ, ಅದು ಕಾಣ್ತಾ ಇದೆ. ಅದರಿಂದ ಅದು ಪೃಥಿವಿ ಅಂತ ಹೇಳ್ಬೋದು. ಪೃಥಿವಿ ಅಂತ ಆಗಿರ್ಬೇಕು ಅಂದ್ರೆ ದ್ರವ್ಯ ಅದು ಕಣ್ಣಿಗೆ ಕಾಣಬೇಕು. ಆದರೆ ವಾಯು, ಈ ಸ್ಪರ್ಶವನ್ನು ನಾವು ಫೀಲ್ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಯಾವುದು ನಮ್ಮನ್ನ ಟಚ್ ಮಾಡೋದಿಲ್ಲ ನೋಡಿ. ಅದು ಉದ್ಭುತ ಆಗಿರೋದಿಲ್ಲ. ಅದು ಕಣ್ಣಿಗೆ ಕಾಣುವಂತೆ ಇರೋದಿಲ್ಲ. ಅದು ನಚ ಅಸ್ಯ ಪೃಥಿವಿ ಆಶ್ರಯ. ಯಾಕೆ? ಉದ್ಭೂತ ಸ್ಪರ್ಶವತ್ಯಾಹ. ಪೃಥಿವಿ ಅಂದ್ರೆ ಏನಾಗಿರ್ಬೇಕು? ಉದ್ಭೂತ ಸ್ಪರ್ಶವತ್ಯ ಆಗಿರ್ಬೇಕು. ಕಣ್ಣಿಗೆ ಕಾಣುವಂತೆ ಆಗುವಂತೆ ಇದ್ದರೆ ಅದನ್ನು ಪೃಥಿವಿ ಅಂತ ಹೇಳ್ಬಹುದು. ಆದರೆ ಪ್ರಕೃತ ಸ್ಪರ್ಶ ಆಗ್ತದೆ, ಆದರೆ ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದರಿಂದ ಪೃಥಿವಿ ಅಂತ ಹೇಳಿಕೆ ಬರೋದಿಲ್ಲ ಅಂತ ಅರ್ಥ. ಸರಿ. ಇನ್ನು ಉಪಲಭ್ಯಮಾನ ಸ್ಪರ್ಶಾಶ್ರಯಸ್ಯ ನೀರೂಪತ್ವಾತ್. ಅದು ರೂಪ ಇಲ್ಲ ಅದಕ್ಕೆ. ನಮಗೇನು ಸ್ಪರ್ಶ ಆಗ್ತಾ ಇದೆ, ಆ ಸ್ಪರ್ಶಕ್ಕೆ ಆಶ್ರಯವಾದದ್ದರ ರೂಪ ನಮಗೆ ಕಾಣಿಸ್ತಾ ಇಲ್ಲ. ಅದರಿಂದ ಪೃಥಿವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಕಾರಣವನ್ನು ಅಲ್ಲಿ ಕೊಟ್ಟಿದ್ದಾರೆ. ಉಪಲಭ್ಯಮಾನ ಸ್ಪರ್ಶ ಆಶ್ರಯಸ್ಯ ನೀರೂಪತ್ವ. ನೀರೂಪ ಅಂದ್ರೆ ರೂಪ ಇಲ್ಲದೆ ಇರೋದು ಅಂತ ಅರ್ಥ. ರೂಪ ಇಲ್ಲದೆ ಇರುವುದರಿಂದ ಪೃಥಿವಿ ಅಂತ ಹೇಳಿಕ್ ಬರೋದಿಲ್ಲ. ಸರಿ. ಇನ್ನು ಅಪ್ಪು ತೇಜಸ್ಸು ಅಂತ ಹೇಳೋಣ. ಹಾಗೆಂದ್ರೆ ನಾಪಿ ಜಲ ತೇಜಸಿ. ನಾಪಿ ಜಲ ತೇಜಸಿ. ಯಾಕೆ ತೇಜಸ್ಸು ಅಲ್ಲ? ತೇಜಸ್ ಅಂದ್ರೆ ಅಗ್ನಿ. ಜಲವೂ ಅಲ್ಲ, ತೇಜಸ್ಸು ಅಲ್ಲ. ಅಂದ್ರೆ ಈ ಸ್ಪರ್ಶಕ್ಕೆ ಆಶ್ರಯೀಭೂತವಾದದ್ದು ಆ ಜಲವೂ ಅಲ್ಲ, ಅಗ್ನಿಯೂ ಅಲ್ಲ ಅಂತ ಹೇಳ್ತಾರೆ. ಯಾಕೆ? ಉಪಲಭ್ಯಮಾನ ಸ್ಪರ್ಶಾಶ್ರಯಸ್ಯ ಅನುಷ್ಣ ಶೀತತ್ವ. ಗಾಳಿ ಬರುತ್ತದೆ, ಆದ್ರೂ ಅದು ಬಿಸಿಯಾಗಿಯೂ ಇಲ್ಲ, ತಂಪಾಗಿಯೂ ಇಲ್ಲ. ತಂಪಾಗಿದ್ರೆ ಜಲ ಆಶ್ರಯ ಅಂತ ಹೇಳ್ಬೋದು. ಬಿಸಿಯಾಗಿದ್ರೆ ಅದು ಅಗ್ನಿಯಿಂದ ಅಗ್ನಿ ಆಶ್ರಯ ಅಂತ ಹೇಳ್ಬೋದು. ಅಂದ್ರೆ ಬರುವ ಗಾಳಿ, ಒಂದು ಒಂದು ಉದಾಹರಣೆಗೆ ಹೇಳ್ತಾ ಇರೋದು, ಬರುವ ಗಾಳಿ ಶೀತವೂ ಅಲ್ಲ, ಆ ಬಿಸಿಯೂ ಅಲ್ಲ, ಸಾಮಾನ್ಯವಾಗಿದೆ. ಅದರಿಂದ ನಾಪಿ ಜಲತೇಜಸಿ ಉಪಲಭ್ಯಮಾನ ಸ್ಪರ್ಶಾಶ್ರಯಸ್ಯ ಅನುಷ್ಣ ಶೀತತ್ವ. ಉಷ್ಣವೂ ಇಲ್ಲ, ಉಷ್ಣತ್ವವೂ ಇಲ್ಲ, ಶೀತತ್ವವೂ ಇಲ್ಲ. ಆ ತರ ಇದೆ ಗಾಳಿ ಅದು. ಅದರಿಂದ ಆ ಜಲ ಮತ್ತು ತೇಜಸ್ಸು ಅದು ಆಶ್ರಯ ಅಂತ ಹೇಳಿಕ್ ಬರೋದಿಲ್ಲ. ಜಲ ಆಶ್ರಯವಾಗಿದ್ರೆ, ಈಗ ನೋಡಿ AC ಇದೆ. ಐಸ್ ಕ್ಯೂಬ್ಸ್ ಇಂದೆಲ್ಲ ಗಾಳಿ ಬಂದರೆ ಎಷ್ಟು ತಣ್ಣಕ್ಕೆ ಇರ್ತದೆ ನೋಡಿ. ಅದೇ ತರ ಅಗ್ನಿ ಹತ್ರ ಹೋದರೆ ಎಷ್ಟು ಬಿಸಿಗೆ ಗಾಳಿ ಬರುತ್ತದೆ. ಅದರಿಂದ ಈ ಸ್ಪರ್ಶಕ್ಕೆ ತೇಜಸ್ಸು ಅಥವಾ ಜಲ ಆಶ್ರಯ ಅಂತ ಹೇಳೋಣವೇ ಅಂದ್ರೆ, ತಾಕುವ ಗಾಳಿಗೆ ಆ ಶೀತನೂ ಇಲ್ಲ, ಉಷ್ಣವೂ ಇಲ್ಲ. ಶೀತವಾಗಿಯೂ ಇಲ್ಲ, ಉಷ್ಣವಾಗಿಯೂ ಇಲ್ಲ. ಅದರಿಂದ ಜಲ ತೇಜಸ್ಸು ಇದನ್ನ ಆಶ್ರಯ ಅಂತ ಹೇಳಿಕ್ ಬರೋದಿಲ್ಲ.
ಪೃಥ್ವಿ ಹೇಳಿಕ್ ಬರೋದಿಲ್ಲ, ಕಾಣ್ತಾ ಇಲ್ಲ ಅದರಿಂದ. ಜಲ ತೇಜಸ್ಸು ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ? ಶೀತೋಷ್ಣದ ಸ್ಪರ್ಶ ಆಗ್ತಾ ಇಲ್ಲ. ಸ್ಪರ್ಶ ಆಗ್ತದೆ ಹೊರತು ಶೀತೋಷ್ಣದ ಸ್ಪರ್ಶ ಆಗ್ತಾ ಇಲ್ಲ. ಇನ್ ವಾಯು ಆಮೇಲೆ ಬರೋಣ. ಆಕಾಶ, ಪೃಥ್ವಿ ಅಪ್ಪು ತೇಜಸ್ಸು ಆಯಿತು. ಇನ್ನು ಆಕಾಶ. ಆಕಾಶ ಏನದು? ಅದು ವಿಭು ಅಂತ ಕರೀತಾರೆ. ವಿಭು ಅಂದ್ರೆ ಏನು? ಎಲ್ಲ ಕಡೆ ವ್ಯಾಪ್ತವಾಗಿರೋದು. ಯಾವುದು ವಿಭುವಾದದ್ದು ಹಾಗೆಂದ್ರೆ ನಾಲ್ಕು ಹೇಳ್ತಾರೆ. ನ ವಿಭು ಚತುಷ್ಟಯಂ. ಈ ವಿಭುವಾಗಿರೋದು ನಾಲ್ಕು ಅಂತ ಹೇಳ್ತಾರೆ. ಯಾವುದದು ಹಾಗೆಂದ್ರೆ ಆಕಾಶ, ಆತ್ಮ, ಆಕಾಶ, ಕಾಲ ಮತ್ತು ದಿಕ್ಕು ಹಾಗೆ ಅಂತ. ಆತ್ಮ, ಆತ್ಮ ಅಂದ್ರೆ ಪರಮಾತ್ಮ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ನೋಡಿ. ಸರ್ವತ್ರ. ದೇವರು ಎಲ್ಲಿದ್ದಾನೆ? ಸರ್ವತ್ರ ಇದ್ದಾನೆ. ವಿಭು ಅಂತ ಅರ್ಥ. ಕಾಲ, ಕಾಲವು ನೋಡಿ ಎಲ್ಲ ಕಡೆ ಇದೆ. ಕಾಲ ಇಲ್ಲದ ಕಾಲ ಯಾವುದು ಹೇಳಿ? ಆ ಕಾಲದಲ್ಲಿ ಇಲ್ಲ ಹಾಗೆ ಅಂತ ಹೇಳಿದ್ರೆ ಮತ್ತೆ ಆ ಕಾಲ ಇದ್ದೇ ಇದೆ. ಆ ಕಾಲ ಅಂತ ಹೇಳ್ತೀವಿ ನೋಡಿ. ಕಾಲ ಇಲ್ಲದ ಕಾಲ ಅಂತ ಇಲ್ಲ. ಒಂದು ಪ್ರಳಯ ಕಾಲ ಅಂತ ಹೇಳ್ತೀವಿ, ಸೃಷ್ಟಿ ಕಾಲ ಅಂತ ಹೇಳ್ತೀವಿ, ಸ್ಥಿತಿ ಕಾಲ ಅಂತ ಹೇಳ್ತೀವಿ. ಕಾಲ ಇಲ್ಲದ ಕಾಲ ಅಂತ ಇಲ್ಲ. ಇನ್ನು ಆಕಾಶ. ಅದೇ ತರ ಆಕಾಶವೂ ಅಷ್ಟೇ, ಅವ್ಯಾಕೃತ ಆಕಾಶ ಅಂತ ಏನು ಹೇಳ್ತೀವಿ, ಅದು ಇಲ್ಲದಿದ್ದ ಜಾಗ ಇಲ್ಲ, ಅದು ಕೂಡ ಎಲ್ಲ ಕಡೆ ಇದೆ. ಮತ್ತು ದಿಕ್ಕು, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು ಅಂತ ಏನ್ ಹೇಳ್ತೀವಿ ಅದು. ಈ ರೀತಿಯಾಗಿ ಅನೇಕರು ದಿಕ್ಕು ಅಂತ ಸೆಪರೇಟ್ ಹೇಳಿದ್ದಾರೆ. ನಾವು ಆಕಾಶದಲ್ಲೇ ಅದನ್ನು ಕೂಡ ಸೇರಿಸ್ತೀವಿ ಅಂತ ಇದೆ. ಇರ್ಲಿ. ಒಟ್ಟು ವಿಭು ಚತುಷ್ಟಯ ಅಂದ್ರೆ ಯಾವುದು? ಆತ್ಮ, ಆಕಾಶ, ಕಾಲ, ದಿಕ್ಕು ಹಾಗೆ ಅಂತ. ಇದು ಎಲ್ಲ ಕಡೆ ಇದೆ. ಇದು ಎಲ್ಲ ಕಡೆ ಇದ್ರೂ ಕೂಡ ಇದು ಯಾವುದರ ಸ್ಪರ್ಶವೂ ನಮಗೆ ಗೋಚರ ಆಗ್ತಾ ಇಲ್ಲ ನೋಡಿ. ಸ್ಪರ್ಶ ರಹಿತತ್ವ. ಈಗ ಪರಮಾತ್ಮ ಇದ್ದಾನೆ, ಪರಮಾತ್ಮ ನಮ್ಮ ಹತ್ರ ಇದ್ದಾನೆ ಅಂದ್ರೆ ದೇವರ ಸ್ಪರ್ಶ ನಮಗೆ ಗೊತ್ತಾಗ್ತದಾ? ಇಲ್ಲ. ಅದೇ ತರ ಆಕಾಶ, ಕಾಲ, ಅದರ ಸ್ಪರ್ಶ, ಅದು ಸ್ಪರ್ಶ ಮಾಡಿ ನಮಗೆ ಸ್ಪರ್ಶ ಆಗ್ತಾ ಇದೆಯಾ? ಆಕಾಶದ ಸ್ಪರ್ಶ, ಕಾಲದ ಸ್ಪರ್ಶ, ದಿಕ್ಕಿನ ಸ್ಪರ್ಶ ಹಾಗೆಂತ ಹೇಳಿಕ್ ಬರುತ್ತದಾ? ಬರಲ್ಲ. ಈ ಯಾವುದು ನಾಲ್ಕೇ ವಿಭು ವಿಭು ಪದಾರ್ಥ ಅಂದರೆ ಈ ನಾಲ್ಕೇ: ಆತ್ಮ, ಆಕಾಶ, ಕಾಲ, ದಿಕ್ಕು ಹಾಗೆ ಅಂತ. ಈ ನಾಲ್ಕರಲ್ಲೂ ಕೂಡ ಏನಿಲ್ಲ? ಸ್ಪರ್ಶರಹಿತತ್ವ, ಸ್ಪರ್ಶನೇ ಇಲ್ಲ. ಅದರಿಂದ ಈ ಸ್ಪರ್ಶಕ್ಕೆ ಆಶ್ರಯವಾದದ್ದು ಆ ಆಕಾಶ, ಅಥವಾ ಯಾವ್ದು ಹೇಳಿಕ್ ಬರಲ್ಲ. ಆಕಾಶ, ಕಾಲ, ದಿಕ್ಕು ಯಾವ್ದು ಹೇಳಿಕ್ ಬರೋದು? ಒಂದು ವೇಳೆ ತತ್ರಾಪಿ ತದ್ ಅಂಗೀಕಾರೆ, ಅದನ್ನು ಒಪ್ಪುವುದಾದರೆ ಸರ್ವದಾ ಸರ್ವತ್ರ ಉಪಲಬ್ಧಿ ಪ್ರಸಂಗಾತ್. ಈಗ ಆಕಾಶಕ್ಕೆ ಆ ಸ್ಪರ್ಶ ಆ ಅದು ಆಶ್ರಯವಾಗಿದೆ ಅಂತ ಹೇಳೋಣ ಹಾಗೆಂದ್ರೆ ಸದಾ ನಮ್ಮ ಮೈಯಲ್ಲಿ ಗಾಳಿ ಸ್ಪರ್ಶ ಆಗ್ತಾ ಇರಬೇಕು. ಯಾಕೆ? ಆಕಾಶ ಎಲ್ಲ ಕಡೆ ಎಲ್ಲದರಲ್ಲೂ ಇದೆ. ಆಕಾಶ ಇಲ್ಲದಿದ್ದ ಜಾಗ ಅಂತ ಇಲ್ಲ. ಆಕಾಶದ ಧರ್ಮ ಅದು ಸ್ಪರ್ಶ ಅಂತ ಆಗಿಬಿಟ್ರೆ ಸದಾ ಕಾಲದಲ್ಲಿ ನಮ್ಮ ಮೇಲೆ ಯಾವ್ದಾದ್ರು ಗಾಳಿ ಬಡಿತಾನೇ ಇರ್ಬೇಕು. ಹಾಗೆ ಇದೆಯಾ? ಹಾಗೆ ನಮ್ಮ ಅನುಭವ ಇಲ್ಲ. ಅದನ್ನ ಹೇಳ್ತಾರೆ ನೋಡಿ, ಸರ್ವತ್ರ ಉಪಲಬ್ಧಿ ಪ್ರಸಂಗಾತ್. ಯಾವಾಗಲೂ ಮೈ ಮೇಲೆ ಆ ಗಾಳಿಯ ಒಂದು ಸ್ಪರ್ಶ ಆಗ್ತಾನೇ ಇರಬೇಕಾಗಿತ್ತು. ಅದರ ಸ್ಪರ್ಶ ಆತರ ಇಲ್ಲ. ಗಾಳಿ ಬೀಸಿದಾಗಷ್ಟೇ ನಮಗೆ ಸ್ಪರ್ಶ ಆಗ್ತದೆ. ಅದರಿಂದ ಆಕಾಶವನ್ನು ಕೂಡ ನಾವು ಆ ಆಶ್ರಯ, ಸ್ಪರ್ಶಕ್ಕೆ ಆಶ್ರಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಮನಸ್ಸು. ಮನಸ್ಸು ಆಶ್ರಯ ಹೇಳೋಣ ಹಾಗೆ ಅಂತ ಹೇಳಿದರೆ ಮನಸ್ಸು ಏನಾಗಿದೆ? ಪರಮಾಣು ಸ್ಪರ್ಶಸ್ಯ ಅತೀಂದ್ರಿಯತ್ವ. ಪರಮಾಣುವಿನ ಸ್ಪರ್ಶ ಅದು ಇಂದ್ರಿಯಕ್ಕೆ ಗೋಚರ ಆಗೋದೇ ಇಲ್ಲ. ಸ್ಪರ್ಶ ತ್ವಗಿಂದ್ರಿಯಕ್ಕೆ ಗೋಚರ ಆಗ್ತಾ ಇದೆ. ಪರಮಾಣು ಆಗಿದ್ರೆ ಮನಸ್ಸು ಪರಮಾಣು. ಅದರಿಂದ ಮನಸ್ಸನ್ನು ಕೂಡ ಸ್ಪರ್ಶಕ್ಕೆ ಆಶ್ರಯ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ? ಮನಸ್ಸು ಪರಮಾಣು. ಪರಮಾಣುವಾದದ್ದು ಸ್ಪರ್ಶಕ್ಕೆ ಸಿಗೋದಿಲ್ಲ. ಸ್ಪರ್ಶಸ್ಯ ಪರಮಾಣು ಸ್ಪರ್ಶಸ್ಯ ಅತೀಂದ್ರಿಯತ್ವ. ಅದು ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಆದ್ರೆ ಇಂದ್ರಿಯಗಳಿಗೆ ಗೋಚರ ಆಗ್ತಾ ಇದೆ. ಯಾವುದು? ಸ್ಪರ್ಶ ತ್ವಗಿಂದ್ರಿಯಕ್ಕೆ ಗೋಚರ ಆಗ್ತಾ ಇದೆ. ಅದರಿಂದ ಮನಸ್ಸು ಕೂಡ ಆ ಸ್ಪರ್ಶಕ್ಕೆ ಆಶ್ರಯ ಅಂತ ಹೇಳಿಕ್ ಬರೋದಿಲ್ಲ.
ತಸ್ಮಾದ್ ಯಹ ಪ್ರತೀಯಮಾನ ಸ್ಪರ್ಶಾಶ್ರಯ ಸಹ ವಾಯು. ಅದರಿಂದ ಯಾವುದು ಪ್ರತೀಯಮಾನ ನಮ್ಮ ಇಂದ್ರಿಯಕ್ಕೆ ಗೋಚರವಾಗಿ ಯಾವುದು ಸ್ಪರ್ಶ ಆಗ್ತಾ ಇದೆ ಅಂತ ಸ್ಪರ್ಶಕ್ಕೆ ಆಶ್ರಯವಾದದ್ದು ವಾಯುವೇ. ಇದನ್ನ ಪರಿಶೇಷ ಅನುಮಾನ ಅಂತ ಕರೀತಾರೆ. ಪೃಥ್ವಿ ಅಲ್ಲ, ಅಪ್ಪಲ್ಲ, ತೇಜಸ್ ಅಲ್ಲ, ಆಕಾಶ ಅಲ್ಲ, ಮನಸ್ಸಲ್ಲ ಅಂತ ಹೇಳಿ ಕೊನೆಯಲ್ಲಿ ಉಳಿದದ್ದು ಯಾವುದು? ವಾಯು. ಅದರಿಂದ ವಾಯುವೇ ಸ್ಪರ್ಶಕ್ಕೆ ಆಶ್ರಯ ಅಂತ ನಾವು ಹೇಳಬೇಕು ಅಂತ ಪರಿಶೇಷ ಅನುಮಾನದಿಂದ ಸ್ಪರ್ಶಕ್ಕೆ ಆಶ್ರಯೀಭೂತವಾದದ್ದು ವಾಯು ಹಾಗೆ ಅಂತ ನಾವು ಅನುಮಾನದಿಂದ ಹೇಳ್ತೀವಿ. ಅದನ್ನೇ ಮೊದಲು ಹೇಳಿದ್ರು ನೋಡಿ ಅನುಮಾನ. ಯಹ ಅಯಂ ವಾಯೌ ವಾತಿ ಸತಿ, ಗಾಳಿ ಬೀಸಿದಾಗ ಅನುಷ್ಣ ಶೀತ ಸ್ಪರ್ಶ ಉಪಲಭ್ಯತೆ. ಉಷ್ಣವಾಗಿಯೂ ಇರೋದಿಲ್ಲ, ಶೀತವಾಗಿಯೂ ಇರೋದಿಲ್ಲ, ಅಂಥ ಒಂದು ಒಂದು ಸ್ಪರ್ಶ ನಮಗೆ ಸಿಗ್ತಾ ಇದೆ. ಸಹ ಸ್ಪರ್ಶ, ಆ ಸ್ಪರ್ಶವು ಕ್ವಚಿದ್ ಆಶ್ರಿತ, ಯಾವುದೋ ಒಂದನ್ನು ಆಶ್ರಯಿಸಿ ಇರಬೇಕು. ಇದೇ ಅನುಮಾನ. ಯಾಕೆ? ಗುಣವಾದ್ದರಿಂದ, ರೂಪದಂತೆ. ಈ ಅನುಮಾನದಿಂದ ಯಾವುದನ್ನು ಆಶ್ರಯಿಸಿದೆ? ಕ್ವಚಿದ್ ಆಶ್ರಿತ ಅಂದ್ರೆ ಯಾವುದದು ಆಶ್ರಿತವಾದದ್ದು? ಹಾಗೆಂದ್ರೆ ಒಂದೊಂದೇ ದ್ರವ್ಯ, 9 ದ್ರವ್ಯ ಅಂತ ಅನೇಕರು ಹೇಳಿದ್ದಾರೆ, ಒಂದೊಂದೇ ನೋಡ್ಕೊಂಡು ಬರ್ತಾ ಇರ್ಬೇಕು ಅಷ್ಟೆ. ಯಾವುದರಲ್ಲೂ ಸೂಟ್ ಆಗ್ತಾ ಇಲ್ಲ. ಕೊನೆಯಲ್ಲಿ ಯಾವುದು ಸೂಟ್ ಆಗ್ತದೆ? ವಾಯುವಿನಲ್ಲಿ ಸೂಟ್ ಆಗ್ತದೆ. ಅದರಿಂದ ವಾಯುವೇ ಸ್ಪರ್ಶಕ್ಕೆ ಆಶ್ರಯ ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ, ಪರೀಕ್ಷೆ ಮಾಡಿ. ಪರಿಶೇಷ ಅನುಮಾನ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ಒಂದು ಆಕ್ಷೇಪ ಇದೆ, ನಾನು ವಾಯು ಪ್ರತ್ಯಕ್ಷ ಹಾಗೆ ಅಂತ. ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತೆ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.